ನೋಡಿದವರು ಏನಂತಾರೆ ಅನ್ನೋ ಸಿನಿಮಾ ಒಂದು ಸಣ್ಣ ಐಡಿಯಾ ಆಗಿ ಶುರು ಆಗಿ ನಾನು ನನ್ನ ಸ್ನೇಹಿತರಾದಂಥ ನಾಗೇಶ್ ಗೋಪಾಲ್ ಹತ್ರ ಹಂಚ್ಕೊಂಡಾಗ ಒಂದು ಕಲ್ಲಿನ ಬೆಂಚ್ ಮೇಲೆ ಇಬ್ಬರು ಕೂತ್ಕೊಂಡು ಹೌದಾ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದಾಗ ಹೌದಾ ಓಕೆ ಮಾಡೋಣ ಅಂತ ತುಂಬ ಒಂದು ಸಣ್ಣ ಕನಸಾಗಿ ಶುರು ಆಗಿದ್ದು ನೋಡಿದವರು ಏನಂತಾರೆ ಅನ್ನೋದು. ಅದು ಹೋಗ್ತಾ ಹೋಗ್ತಾ ಸಾಕಷ್ಟು ರೂಪಾಂತರಗಳನ್ನು ಕಂಡು ತನ್ನದೇ ಒಂದು ಪಾತ್ನ ಹುಡುಕೊಂಡು ಬಂದು ಇವತ್ತು ಜನರ ಮುಂದೆ ಇಷ್ಟು ದೊಡ್ಡದಾಗಿ ನಿಂತ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ನಾನು ಹೇಳಿದಾಗೆ ನಮ್ಮ ಪಾಲಿಗೆ ಇದು ತುಂಬ ದೊಡ್ಡ ಯಶಸ್ಸು. ಅದಕ್ಕೆ ಕಾರಣರಾದಂಥವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಾ ಹೇಳ್ದಂಗೆ ನಮ್ಮ ಸಿನಿಮಾಗೋಸ್ಕರ ಸಾಕಷ್ಟು ಶ್ರಮದಾನ ಮಾಡಿರೋಂಥ ಸಾಕಷ್ಟು ತಂತ್ರಜ್ಞರು ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಸಲ್ಲಿಸೋದಕ್ಕೆ ನಮ್ಮ ನಿರ್ಮಾಪಕರಾದಂಥ ನಾಗೇಶ್ ಗೋಪಾಲ್ ಅವರು ಬರಬೇಕು ಅಂತ ಕೇಳ್ಕೊತೀನಿ. ಸ್ವಲ್ಪ ಜನ ಬರೋಕ್ಕಾಗಿಲ್ಲ, ಅವ್ರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬಂದವರಲ್ಲಿ ಕೆಲವರಿಗೆ ನಾವು ಈ ಒಂದು ಕಿರುಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಫ್ಯಾನ್ಸ್ ಇದ್ದೀವಿ. ಅದಕ್ಕೆ ನಮಗೆ ಇನ್ನೊಂದು ಹೆಜ್ಜೆನ ನಮಗೆ ಟೆಕ್ನಿಕಲ್ ಆಗಿ ದಾಟೋದಕ್ಕೆ ಹೆಲ್ಪ್ ಮಾಡಿದವರು ರಾಕೇಶ್ ಅವರು ಲೂಪ್ ಸ್ಟುಡಿಯೋಸಲ್ಲಿ. ನಾವು ಅವ್ರಿಗೆ ಹಿಂಸೆ ಕೊಟ್ಕೊಂಡು ನಾವಿಬ್ಬರು ಡೈಲಿ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಡಬ್ಬಿಂಗಿಗೆ ಕೇಳ್ತಾ ಇದ್ವಿ, ಬೆಳಗಿನ ಜಾವ ಕೇಳ್ತಾ ಇದ್ವಿ. ಆದರೂ ಪ್ರತಿದಿನ ಬಂದು ನಮ್ಮೊಟ್ಟಿಗೆ ಕೂತು ಬೆಳಗಿನ ಜಾವ ನಮಗೆ ಡಬ್ಬಿಂಗ್ ಮಾಡಿಕೊಟ್ಟಂಥ ರಾಕೇಶ್ ಅವರು, ಅಗೇನ್ ಅಪ್ರತಿಮ ಡಬ್ಬಿಂಗ್ ಇಂಜಿನಿಯರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಕೆಲಸ ಮಾಡಿದವರೆಲ್ಲರಿಗೂ ಕೂಡ. ಮೊದಲನೇದಾಗಿ ಥ್ಯಾಂಕ್ ಯು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ. ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ ಭೇಟಿಯಾಗಿರ್ತೀವಿ. ನಾನು ಭೇಟಿಯಾಗೀನಿ ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ. ಬಟ್ ಈ ಥರದ ಪ್ರೆಸ್ ಮೀಟ್ ಒಳಗೆ ಭೇಟಿಯಾಗೋದು ಭಾಳ ಅಪರೂಪ. ಇದು ಖುಷಿನ ಹಂಚ್ಕೊಳ್ಳುವಂಥ ಒಂದು ಪ್ರೆಸ್ ಮೀಟು. ನನ್ನ ಲೈಫ್ನಾಗ ನಾನು
ಗುಲ್ಟು ಸಿನಿಮಾ ಬಿಟ್ಟರೆ ಹೊಂದಿಸಿ ಬರೀರಿ ಬಿಟ್ಟರೆ ಇದೇ ಪಿಕ್ಚರ್ಗೆ 3ನೇ ಸರ್ತಿಗೆ ನಾನು ಈ ಸಕ್ಸಸ್ ಮೀಟಿಗೆ ಬಂದು ಕೂತ್ಕೊಂಡಿರೋದು. ಸಿನಿಮಾನ ಮಾಡೋದ್ರಿಂದ ಹಿಡಿದು ತಲುಪಿಸೋದ್ರಿಂದ ಹಿಡಿದು ಪ್ರತಿಯೊಂದು ಈ ಹಂತದವರೆಗೂ ಎಲ್ಲರಿಗೂ ಕನಸಿರ್ತೈತಿ. ಬಟ್ ಈ ಹಂತಕ್ಕೆ ತಲುಪೋದು ಕೆಲವು ಪಿಕ್ಚರ್ಗಳು, ಅದು ನಿಮ್ಗೆ ಎಲ್ಲರಿಗೂ ಗೊತ್ತು. ವರ್ಷದಾಗ ಒಂದು 250-300 ಪಿಕ್ಚರ್ ರಿಲೀಸ್ ಆದ್ರೂ ನಮಗೆ ನೆನಪಿನಾಗ ಉಳಿಯುವಂಥ ಪಿಕ್ಚರ್ಗಳು ಬರೋದು ಮ್ಯಾಕ್ಸಿಮಮ್ ನೆನಪಿನಾಗ ಉಳಿಯೋದು ಕೂಡ ಒಂದು 15-20 ಪಿಕ್ಚರ್ಗಳು ಅಷ್ಟೇ. ಅದರ್ ದೆನ್ ಸ್ಟಾರ್ ಫಿಲ್ಮ್ಸ್, ಹೊಸಬ್ರಾಗಲಿ ಅಥವಾ ನಂತರದವ್ರು ಒಂದು 3-4 ಪಿಕ್ಚರ್ ಮಾಡಿರೋರ್ದಾಗಲಿ ನೆನಪಿನಾಗ ಉಳಿಯೋದು ಅಷ್ಟೇ. ಸೊ ಆ ಲಿಸ್ಟ್ನಾಗ ನಾವು ಇದ್ದೀವಿ ಅನ್ನೋದು ಒಂದು ಖುಷಿ. 25 ದಿವಸ ಪೂರ್ತಿ ಮಾಡಿದ್ವಿ, ನಾವು ಪೂರೈಸಿದ್ವಿ ಚಿತ್ರಮಂದಿರಗಳಲ್ಲಿ. ಆ್ಯಂಡ್ ಅಂಕಿ ಸಂಖ್ಯೆ ವಿಚಾರ ನಮ್ಮ ಡಿಸ್ಟ್ರಿಬ್ಯೂಟ್ರು ಮತ್ತು ನಿರ್ಮಾಪಕರು ಮಾತಾಡ್ತಾರೆ. ದೇ ಆರ್ ಸೇಫ್. ಸೊ ಆ್ಯಂಡ್ ಮೋರ್ ದನ್ ದ್ಯಾಟ್ ದೇ ಆರ್ ಹ್ಯಾಪಿ. ಖುಷಿಯಾಗಿ ಅದಾರ ಅವರು. ಒಂದು ದೊಡ್ಡ ಬಜೆಟಿನ ಪಿಕ್ಚರು ರಿಲೀಸ್ ಆಗಿ ಅದೊಂದು ದೊಡ್ಡ ಹಿಟ್ ಆದಾಗ ಏನು ಖುಷಿ ಆಕೈತಲ್ಲ, ಅದಕ್ಕಿಂತ ಖುಷಿ ನನಗೆ ಆ್ಯಕ್ಚುಲಿ ಈ ಥರದ್ದೊಂದು ಪಿಕ್ಚರ್ಗಳು ದುಡ್ಡು ಮಾಡ್ಕೊಂಡಾಗಲಿ ಅಥವಾ ನಿರ್ಮಾಪಕರು ಖುಷಿ ಪಟ್ಟಾಗಲಿ ಅಥವಾ ಜನರನ್ನ ತಲುಪ್ದಾಗಲಿ ಇಷ್ಟು ದಿನಗಳನ್ನ ಪೂರೈಸಿದಾಗಲಿ ಭಾಳ ಖುಷಿ ಆಕೈತಿ. ಬಿಕಾಸ್ ಭಾಳಷ್ಟು ಜನರಿಗೆ ಅಂದರೆ ಈ ಚಿಕ್ಕ ಸಿನಿಮಾಗಳು ಅಂತ ಕನ್ಸಿಡರ್ ಮಾಡಿದಾಗ ಬಜೆಟ್ ಲೆಕ್ಕದಾಗ ಹೇಳತ್ತೀನಿ ನಾನು, ಟ್ಯಾಲೆಂಟ್ ಲೆಕ್ಕದಾಗಲ್ಲ. ಆ ಥರ ಬಂದಾಗ ಇಂಡಿಪೆಂಡೆಂಟಾಗಿ ಒಬ್ಬರು ನಿರ್ಮಾಪಕರು ಮತ್ತೊಂದು ಪಿಕ್ಚರ್ ಮಾಡೋಕ್ಕೆ ಮುಂದೆ ಬರ್ತಾರೆ, ನಿರ್ದೇಶಕರಿಗೆ ಇನ್ನೊಂದು ಪಿಕ್ಚರ್ ಸಿಗುತ್ತೆ, ನನಗೆ ಒಂದು ಹೆಸರು ಸಿಕ್ಕು ನನಗೆ ಇನ್ನೊಂದಿಷ್ಟು ಒಳ್ಳೆ ಅವಕಾಶಗಳು ಸಿಗ್ತಾವೆ, ಟೆಕ್ನಿಷಿಯನ್ಸ್ಗಳಿಗೂ ಹಂಗೆ ಆಕೈತಿ. ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಆಗಲಿ, ಹೊಸ ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಇನ್ನೊಂದಿಷ್ಟು ಪ್ರೊಫೈಲ್ ದೊಡ್ಡದಾಕೈತಿ. ಸೊ ಈ ಥರದ ವಿಚಾರಗಳೆಲ್ಲ ಕೂಡ ನಮ್ಮ ಪಿಕ್ಚರು ಒಂದು ಒಳ್ಳೆ ಹಂತಕ್ಕೆ ಬಂದು ನಿಂತೈತಿ ಅನ್ನೋದು ಖುಷಿಯ ವಿಚಾರ. ಥಿಯೇಟ್ರಿಕಲ್ ರಿಲೀಸ್ ಪ್ರಕಾರ ಅಂತ ಬಂದ್ರೆ ನಮಗೆ ಅರ್ಬನ್ ಸೆಂಟರ್ಗಳು ಭಾಳ ಚಲೋತ್ನಾಗಿ ವರ್ಕ್ ಆಗ್ಯಾವ. ಕೇಳ್ರಿ ಸರ್. ಹಾಂ. ವೈಯಕ್ತಿಕವಾಗಿ ನನಗೇನಪ್ಪ ಅಂತಂದ್ರೆ ನಾನು ಒಬ್ಬ ಸಿನಿಮಾ ಜರ್ನಲಿಸ್ಟ್ ಆಗಿ ಬಂದಿರೋದ್ರಿಂದ ನನಗೆ ನಮ್ಮ ಜರ್ನಲಿಸ್ಟ್ಗಳು ಸಿನಿಮಾನ ನೋಡೋ ರೀತಿಯಾಗಲಿ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಅವರು ಸ್ವತಃ ಅದು ಅವ್ರದ್ದೇ ಪಿಕ್ಚರ್ ಅಂತ ಅಂದ್ಕೊಂಡು ಜನರಿಗೆ ತಲುಪಿಸೋ ಒಂದು ಪ್ರಯತ್ನ ಆಕೈತೆ ಅಲ್ಲಿ. ಅಂದರೆ ಐ ಹ್ಯಾವ್ ಸೀನ್ ದಿಸ್ ನಾಟ್ ಫ್ರಮ್ 2018, ಫ್ರಮ್ 2011 ಒಂದು ಲೋಕಲ್ ಚಾನಲ್ ಒಳಗೆ ಕೆಲಸ ಮಾಡ್ಕೋತ ಬಂದಾಗಿಂದ ಅವಾಗಿಂದ ನೋಡ್ಕೋತ ಬಂದೀನಿ. ಅಂದರೆ ಅವರು ಅವ್ರದ್ದೇ ಪಿಕ್ಚರ್ ಆಗಿ ತೊಗೊಂಡು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ ನನ್ನಷ್ಟೇ ಅವರು ಖುಷಿ ಪಟ್ಟಿರ್ತಾರೆ ಒಂದು ಸಿನಿಮಾ ಚಲೋ ಆದಾಗ. ಸೊ ಆ ಖುಷಿ ಒಟ್ಟಿಗೆ ನನಗೆ ಈ ಸಿನಿಮಾದ ಈಗ ಒಂದು ಕ್ಯೂರಿಯಾಸಿಟಿ ಇರ್ತೈತಲ್ಲ, ನಾವು ಅವ್ರ ಮಧ್ಯೆ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವರ್ಷದಲ್ಲಿ ಬರುವಂಥ ಎಲ್ಲ ಪಿಕ್ಚರ್ಗಳು ನೋಡಿರ್ತಾರೆ. ಏನು ಬರೀತಾರೋ ಏನು ಹೇಳ್ತಾರೋ ಅಂತಂದು ಒಂದು ಕ್ಯೂರಿಯಾಸಿಟಿ ಇದ್ದಾಗ ಭಾಳ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಮುಂಜಾನೆದ್ದು ಪೇಪರ್ ತೆಗೆದು ನೋಡೋದು, ಇಲ್ಲ ಶೋ ಮುಗಿದ್ಗಳೇನೆ ಯಾರ್ಯಾರು ಏನೇನು ಬರ್ದಾಕ್ಯಾರ ಅಂತ ನೋಡೋದು, ನೋಡಿದಾಗೆಲ್ಲ ಭಾಳ ಖುಷಿ ಕೊಟ್ಟೈತಿದ್ದು. ಆ್ಯಂಡ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಕ್ಯಾರಿಡ್ ದಿಸ್ ಏನಂದ್ರೆ, ಸೋ ಫಾರ್ ನಿಮ್ಮ ಕರಿಯರ್ ಒಳಗೆ ಬೆಟ್ರ್ ಪರ್ಫಾರ್ಮೆನ್ಸ್ ಇದು, ಅಂದರೆ ಮುಂಚಿದ್ದಕ್ಕಿಂತ ಬೆಟ್ರಾಗಿ ಆ್ಯಸ್ ಅನ್ ಆ್ಯಕ್ಟರ್ ಇವಾಲ್ವ್ ಆಗಿರಿ, ಚಲೋತ್ನಾಗ ಮಾಡಿರಿ ಅಂತ ಅಂದ್ಕೊಂಡು ಬರೆದಿದ್ರು. ಆಮೇಲೆ ಚಾಯ್ಸ್ ಆಫ್ ಸ್ಕ್ರಿಪ್ಟ್ ಬಗ್ಗೆ ಬರೆದಿದ್ರು. ಸೊ ಅದು ಭಾಳ ಖುಷಿ ಐತಿ. ಆ್ಯಂಡ್ ನಟ್ನಾಗಿ ಇವಾಲ್ವ್ ಆಗೋದು ಕೂಡ ನಾವು ಸಿನಿಮಾಗೆ ಭಾಳ ಜನ ಕೆಲಸ ಮಾಡ್ತಾರೆ. ಪ್ರತಿ ಡಿಪಾರ್ಟ್ಮೆಂಟಾಗೂ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ, ಮಣ್ಣು ಹೊತ್ತಿರ್ತಾರೆ. ಬಟ್ ಅದನ್ನೆಲ್ಲನೂ ನಾವುಗಳು ಕ್ರೆಡಿಟ್ನ ಹೊತ್ಕೊಂಡು ಹೋಗ್ಬಿಡ್ತೀವಿ ಆ್ಯಕ್ಟರ್ಸ್ಗಳು. ಬಟ್ ದ ಕ್ರೆಡಿಟ್ ಶುಡ್ ಗೋ ಟು ದ ಡಿರೆಕ್ಟರ್. ಬರಹಗಾರರಿಗೆ ಮತ್ತು ನಿರ್ದೇಶಕರಿಗೆ ಸಲ್ಲಬೇಕು, ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು, ನಿರ್ಮಾಪಕರಿಗೆ ಸಲ್ಲಬೇಕು, ಆ್ಯಂಡ್ ಕೋ ಸ್ಟಾರ್ಸ್ಗಳಿಗೆ. ಪ್ರತಿಯೊಂದು ಎಲ್ಲವೂ ಕೂಡ ನಮ್ಮನ್ನು ಎನ್ಹಾನ್ಸ್ ಮಾಡ್ತಾ ಬಂದಿರ್ತಾರೆ. ಮ್ಯೂಸಿಕ್ ತೆಗೆದ್ರಪ್ಪ ಅಂದ್ರೆ, ಮಾತು ತೆಗೆದ್ರಪ್ಪ ಅಂದ್ರೆ ಬರೀ ನಮ್ಮನ್ನಷ್ಟೇ ಫ್ರೇಮ್ನಾಗ ನಿಲ್ಸಿದ್ರೆ ಪ್ರಾಬ್ಲಿ ಆ ಕ್ರೆಡಿಟ್ ಎಲ್ಲನೂ ಕಮ್ಮಿ ಹಾಕೋತ ಹೋಗ್ಬಿಡ್ತೈತಿ. ಸೊ ಆ ಕ್ರೆಡಿಟ್ಗೆ ಇಷ್ಟು ಜನರದ್ದು ಕಾರಣ ಇರ್ತೈತಿ. ಸೊ ಆ ಖುಷಿ ಐತಿ. ಸೊ ಈ ಸಿನಿಮಾದ ನಾವು ರಿಲೀಸ್ ಮಾಡೋ ಮುಂದೆ ನಾವು ಎಲ್ಲರೂ ತಲೆಗೆಡ್ಸ್ಕೊಂಡು ಏನೇನು ಮಾಡೋದು ಅಂತ ಅಂದ್ಕೊಂಡು ಎಲ್ಲ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದಾಗ ಪ್ರತಿ ಹಂತದಾಗೂ ನಮ್ಮ ಕನಸು ಭಾಳ ಕ್ಲಿಯರ್ ಆಗಿತ್ತು. ಈ ಪಿಕ್ಚರು ರೂರಲ್ ಭಾಗದಾಗಲಿ ಅಥವಾ BC ಸೆಂಟ್ರ್ನಾಗಾಗಲಿ ಅಷ್ಟು ಹೋಗೋದಿಲ್ಲೇನೋ ಅನ್ನೋದೊಂದು ನಮ್ಮ ಕ್ಯಾಲ್ಕುಲೇಷನ್ ಆಗಿತ್ತು. ಬಿಕಾಸ್ ಒಂದು 5-6 ಪಿಕ್ಚರ್ಗಳು ನಂದು ಆಗಿದ್ವು,
ಆ್ಯಂಡ್ ಅವರು ಕೂಡ ಬೇರೆ ಪಿಕ್ಚರ್ಗಳನ್ನ ನೋಡಿರ್ತಾರೆ. ಸೊ ಅರ್ಬನ್ ಸೆಂಟರ್ಸ್ ಒಳಗೆಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು, ಚಲೋ ಕಲೆಕ್ಷನ್ನು ಆಯಿತು. ನಮ್ಮ ನೋಡಿದವರು ಏನಂತಾರೆ ಸಕ್ಸಸ್ ಪ್ರೆಸ್ ಮೀಟ್ಗೆ. ಇದು ನನ್ನ ಕೆರಿಯರಿನ ಫಸ್ಟ್ ಸಕ್ಸಸ್ ಮೀಟ್. ಇದು ಐ ಫೀಲ್ ವೆರಿ ಹಂಬಲ್ಡ್. ತುಂಬ ಖುಷಿ ಆಗ್ತಿದೆ, ತುಂಬ ಒಂಥರ ಭಾವುಗಳಾಗ್ತಾ ಇದ್ದೀನಿ, ಬಟ್ ಅಳ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ರಿಯಲಿ. ಅಂದರೆ ಇದು ಆ್ಯಕ್ಚುಲಿ ನನ್ನ 11ನೇ ವರ್ಷ ಇಂಡಸ್ಟ್ರಿನಲ್ಲಿ. ಆಲ್ ಇಟ್ ಟೇಕ್ಸ್ ಇಸ್ ಒನ್ ಫಿಲ್ಮ್ ಅಥವಾ ಒಂದು ಪ್ರಾಜೆಕ್ಟು ಯುನೋ ಆ ಒಂದು ರೆಕಗ್ನಿಷನ್ನು. ಅಂದರೆ ನಾವು ಆರ್ಟಿಸ್ಟ್ಗಳಾಗಿ ಆ್ಯಕ್ಟರ್ಸ್ ಆಗಿ ನಾವು ನಮಗೆ ಬೇಕಾಗಿರೋದೇ ಆ ಒಂದು ಅಪ್ರಿಸಿಯೇಷನ್ನು, ಆ ವ್ಯಾಲಿಡೇಷನ್ನು, ದಟ್ ಯುನೋ ಇವಳು ಒಳ್ಳೆ ಆ್ಯಕ್ಟರು, ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಿಭಾಯಿಸ್ತಾಳೆ ಅನ್ನೋ ಒಂದು ವ್ಯಾಲಿಡೇಷನ್ಗೋಸ್ಕರ ಕಾಯ್ತಾ ಇರ್ತೀವಿ. ಇಷ್ಟು ವರ್ಷಗಳು ನನಗೆ ಒಳ್ಳೊಳ್ಳೆ ಕತೆಗಳು, ವಿಭಿನ್ನವಾಗಿರುವಂಥ ಪಾತ್ರಗಳು ಬರ್ತಿತ್ತು. ಆ್ಯಕ್ಟ್ ಮಾಡುವಾಗ ನನಗೆ ತುಂಬ ಖುಷಿ ಇರ್ತಿತ್ತು ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ಬಟ್ ತುಂಬ ಜನ ನೋಡೋಕೆ ಆಗ್ತಿರ್ಲಿಲ್ಲ ಫಾರ್ ಸಮ್ ರೀಸನ್ಸ್. ಅಂದರೆ ನಾನು ಮಾಡಿರೋದು ಕೆಲವೇ ಸಿನಿಮಾಗಳೇ, ಬಟ್ ಅದರಲ್ಲಿ 2 ಆರ್ಟ್ ಸಿನಿಮಾ. ಸೊ ಅದು ನ್ಯಾಚುರಲಿ ಎಲ್ಲರಿಗೂ ನೋಡೋಕ್ಕೆ ಸಿಗಲ್ಲ. ಮತ್ತು ಬೇರೆ ಬೇರೆ ಕಾರಣಗಳಿಂದ ಎಷ್ಟೊಂದು ಸಿನಿಮಾ ಈ ಥರ 25 ಡೇಸು ಆ ಥರ ತಲುಪಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ವೆನ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಐ ಥಿಂಕ್ ಈ ಥರ ಆಗತ್ತೆ ಅನಿಸುತ್ತೆ. ಥ್ಯಾಂಕ್ ಯು. ನನ್ನ ಫಸ್ಟ್ ಸಕ್ಸಸ್ ಮೀಟ್ ನಿಮ್ಗಳ ಮೂಲಕ ಆಯಿತು. ಆ ಸಂತೋಷ ನನಗಿದೆ. ನವೀನ್, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಿರ್ತೀನಿ. ಬಿಕಾಸ್ ಕೆಲವು ಸಲ ಯಾರು ಏನಂತಾರೆ, ಇವ್ನು ಬರೀ ನಿಮಿತ್ತನೇ ಆಗಿರಬಹುದು ಈ ಸಿನಿಮಾ ನನಗೆ ಏನೋ ತಲುಪಿಸೋದಕ್ಕೆ, ಬಟ್ ಆ ನಿಮಿತ್ತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಅವತ್ತು ನನ್ನ ನೆನಪಿಸ್ಕೊಂಡು ಇರಲಿಲ್ಲ ಅಂದಿದ್ದಿದ್ರೆ, ಕುಲ್ದೀಪ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಪ್ರಾಬಬ್ಲಿ ಇನ್ಯಾರೋ ಈ ಕ್ಯಾರೆಕ್ಟರ್ನ ಮಾಡಿರ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನವರೆಗೂ ಈ ಕ್ಯಾರೆಕ್ಟರ್ನ ತಲುಪಿಸಿದ್ದಕ್ಕೆ. ಕುಲ್ದೀಪ್, ಥ್ಯಾಂಕ್ ಯು ಸೋ ಮಚ್ ಅಗೇನ್. ನನ್ನನ್ನು ನಾಡ್ಯ ಆಗಿ ಕಲ್ಪನೆ ಮಾಡ್ಕೊಂಡಿದ್ದಕ್ಕೆ ಫಾರ್ ಎವರ್ ಗ್ರೇಟ್ಫುಲ್. ಅಶ್ವಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನಾನು ಅಂದರೆ ಏನೂ ಆಭರಣಗಳನ್ನ ಹಾಕ್ಕೊಳ್ದೆ ಹಾಗೆ ಕೂಡ ವಿತ್ ವೆರಿ ಮಿನಿಮಲ್ ಮೇಕಪ್ ಚೆನ್ನಾಗಿ ಕಾಣ್ತೀನಿ ಅಂತ ಒಂದು ಭರವಸೆ ಮೂಡಿಸಿದ್ದು ನೀವು. ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಜವಾಗ್ಲೂ ಅವರು ನವೀನ್ ಹೇಳಿದ ಹಾಗೇ ನನ್ನ ಇಷ್ಟು ದಿನದಲ್ಲಿ ನಾನು ಯಾವತ್ತೂ ಪ್ರೊಡ್ಯೂಸರ್ಸು ಥಿಯೇಟ್ರ್ ವಿಸಿಟ್ಸ್ಗೆ ಬಂದಿರೋದನ್ನೇ ನೋಡಿಲ್ಲ. ನಮ್ಮ ಸಮಕ್ಕೆ ಲಿಟ್ರಲಿ ಥಿಯೇಟ್ರಿಂದ ಥಿಯೇಟ್ರಿಗೆ ಜಂಪ್ ಮಾಡಿ ನಮ್ಮ ಜೊತೆ ಬಂದು ಕ್ರೌಡ್ನ ಅಡ್ರೆಸ್ ಮಾಡಿ ತುಂಬ ಒಂದು ಪ್ರೊಆ್ಯಕ್ಟಿವ್ ಪ್ರೊಡ್ಯೂಸರ್ ಆಗಿ, ಈವನ್ ಇಫ್ ಇಟ್ ಇಸ್ ಹಿಸ್ ಫಸ್ಟ್ ಫಿಲ್ಮ್, ಯಾವತ್ತೂ ಕೂಡ ನಮಗಿದು ಅವರ ಮೊದಲನೇ ಅನುಭವ ಅಥವಾ ಮೊದಲನೇ ಪ್ರೊಡ್ಯೂಸರ್ ಅಂತ ನಮ್ಗೆ ಯಾರಿಗೂ ಅನಿಸ್ಲೇ ಇಲ್ಲ. ಅಷ್ಟು ಪ್ರೊಫೆಷ್ನಲ್ ಆಗಿದ್ದರು. ಇನ್ಫ್ಯಾಕ್ಟ್ ಗೋಕರ್ಣ ಶೂಟ್ ಮಾಡುವಾಗ ಆಲ್ಮೋಸ್ಟ್ ಆರ್ಟ್ ಡೈರೆಕ್ಷನ್ ಕೆಲಸ ಮಾಡಿದ್ದಾರೆ ಅವ್ರು ಬಂದು. ಅಲ್ಲಿ ಎಷ್ಟೊಂದು ಆ ಸೆಟ್ಟು ಏನು ನೋಡಿದ್ರಿ, ಆ ಪಾರ್ಟಿ ಸೀಕ್ವೆನ್ಸು ವಾಟ್ ಎವರ್, ಅದೆಲ್ಲ ಮಾಡಿಸಿರೋದೇ ನಾಗೇಶ್ ಸರ್ ನಿಂತ್ಕೊಂಡು. ಸೊ ಥ್ಯಾಂಕ್ ಯು ಸರ್. ಅಂದರೆ ಈ ಥರ ಎಲ್ಲರೂ ಒಂದೇ ಕಾಮನ್ ಗೋಲ್ ಕಡೆ ಕೆಲಸ ಮಾಡಿದಾಗ ಐ ಥಿಂಕ್ ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ. ಅದಕ್ಕೆ ನೋಡಿದವ್ರು ಏನಂತಾರೆ ಸಾಕ್ಷಿ. ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ದಡ ಮುಟ್ಸಿದ್ದಕ್ಕೆ ಸಿನಿಮಾನ. ಆ್ಯಂಡ್ ಇವರು ಅಷ್ಟೇ, ಅಂದರೆ ಪ್ರತಿ ವಾರ ಥಿಯೇಟರ್ಸ್ನ ಮಲ್ಟಿಪ್ಲೈ ಮಾಡಿಸೋದಕ್ಕಾಗಲಿ ಅಥವಾ ನಾವು ಯಾರೂ ಏನು ಕೇಳ್ಕೋಬೇಕಾಗೇ ಇಲ್ಲ, ಇವರೇ ಪ್ರೋಆ್ಯಕ್ಟಿವ್ ಆಗಿ ಬಸ್ ಇನ್ನೊಂದೆರಡು ಸ್ಕ್ರೀನ್ ಸಿಕ್ತು, ಇನ್ನೊಂದೆರಡು ಶೋಸ್ ಎಕ್ಸ್ಟ್ರಾ ಆಯಿತು ಅಂತ ಒಂದು ಹಿ ಟುಕ್ ಇಟ್ ವೆರಿ ಪರ್ಸ್ನಲಿ. ಆ ಥರ ಇದು ನಮ್ಮದೇ ಬಿಕಾಸ್ ಅವ್ರಿಗೆ ತುಂಬ ಸಿನಿಮಾಗಳು ಬರ್ತಾ ಇರುತ್ತೆ. ಲಿಟ್ರಲಿ ಲಾಸ್ಟ್ ವೀಕೇನೆ 2 ಸಿನಿಮಾ ಇವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅಂಥ ಟೈಮ್ನಲ್ಲಿ ಈ ಪ್ರಾಜೆಕ್ಟ್ನ ತುಂಬ ಪರ್ಸ್ನಲ್ಲಾಗಿ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್. ಮೀಡಿಯಾದವ್ರಿಗೆ ಎಸ್ಪೆಷಲಿ, ಬಿಕಾಸ್ ನಾವು ಎಷ್ಟೇ ಚೆನ್ನಾಗಿ ಏನೇ ಮಾಡಿದ್ರು ನಿಮ್ಗಳ ಪ್ರಚಾರ ಇಲ್ಲ ಅಂತಂದರೆ ಜನಕ್ಕೆ ಅದು ಮುಟ್ಟೋದೇ ಇಲ್ಲ. ಇದು ಒಳ್ಳೆ ಸಿನಿಮಾ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ಸಿನಿಮಾ ನೋಡಿದ ಮೊದಲನೇ ದಿನಾನೇ ಎಲ್ಲ ಪ್ರೆಸ್ನವರು, ಫಿಲ್ಮ್ ಕ್ರಿಟಿಕ್ಸ್ಗಳು ತುಂಬ ಒಳ್ಳೊಳ್ಳೆ ಮಾತಾಡಿದ್ರಿ, ಒಳ್ಳೊಳ್ಳೆ ರೇಟಿಂಗ್ಸ್ ಕೊಟ್ಟಿದ್ರಿ. ಹಾಗೆ ನನ್ನ ಲೈಫಿನ ಏನಂದರೆ ಹೌಸ್ಫುಲ್ಗಳು ಮತ್ತು ಮ್ಯಾಕ್ಸಿಮಮ್ ಫೀಲಿಂಗ್ಸು ಆರೆಂಜ್, ಬುಕ್ ಮೈ ಶೋನಲ್ಲಿ ಆರೆಂಜ್ ಅಂತ ನೋಡಿದ್ದೇನೆ ನಾನು ಈ ಸಿನಿಮಾ ಮೂಲಕ. ಫಾರ್ ಎವರ್ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ನಮ್ಮ ಈ ಸಕ್ಸಸ್ ಮೀಟಿಗೆ ಬಂದಿದ್ದಕ್ಕೆ. ನಮ್ಮ ಜನನಿ ಪಿಕ್ಚರ್ಸಿಂದ ಇದು 3ನೇ ಡಿಸ್ಟ್ರಿಬ್ಯೂಷನ್ ಸಿನಿಮಾ. ಮೊದಲನೇದು ಬ್ಲಿಂಕೆ ಮಾಡಿದ್ವಿ, ಅದಾದಮೇಲೆ BTS ಮಾಡಿದ್ವಿ, ಅದಾದಮೇಲೆ ನೋಡಿದವರು ಏನಂತಾರೆ ಅಂತ ಮಾಡಿದ್ವಿ. BTS ನಮಗೆ 25 ಡೇಸು ಲಿಮಿಟೆಡ್ ಸೆಂಟ್ರಲ್ ರನ್ ಆಯಿತು. ಬಟ್ ಆ ಸಿನಿಮಾನು ನಮಗೆ ಭಾಳ ಆಸೆ ಇತ್ತು, ಅಂದರೆ ಎಲ್ಲ ಕಡೆಯಿಂದ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಸೀವ್ ಮಾಡಲಿ ಅಂತ. ಹೋಪ್ಫುಲಿ ಆ ಸಿನಿಮಾ OTTನಲ್ಲಿ ಬಂದಾಗ ಮತ್ತು TV ವಿನಲ್ಲಿ ಬಂದಾಗ ಆ ಸಿನಿಮಾನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಭಾವಿಸ್ತೀನಿ. ಒಳ್ಳೆ ಸಿನಿಮಾ ಅದು.
ಆ್ಯಂಡ್ ಅದಾದಮೇಲೆ ನಾವು ನೋಡಿದವ್ರು ಏನಂತಾರೆ ಅಂತ ಡಿಸ್ಟ್ರಿಬ್ಯೂಷನ್ಗೆ ಮಾತಾಡುವಾಗ ನವೀನ್ ಅಣ್ಣನ ಜೊತೆ ಗುಲ್ಟು ಟೈಮಿಂದ ಹೆಂಗಂದರೆ ನಾವು ನಾರ್ತ್ ಕರ್ನಾಟಕದಿಂದ ಬಂದಾಗ ನವೀನ್ ಅಣ್ಣನೇ ನಮ್ಗೆ ಹೀರೋ. ಅವ್ರು ಬಿಟ್ಟರೆ ಯಾರೂ ಇಲ್ಲ. ಅವ್ರದ್ದು ಜರ್ನಿ ನೋಡಿದ್ದೇವಲ್ಲ ಸಮೀಪಿಂದ. ಗುಲ್ಟುಗೆ ನಾವು ಸರ್ ಎಲ್ಲ ಪೋಸ್ಟರ್ ಹಚ್ಚಿದ್ವಿ ಸರ್ ನಾವು. ಅದು ಪೋಸ್ಟರ್ ಹಚ್ಚಿದ್ವಿ ಅಂದ್ರೆ ಅದು ಕನೆಕ್ಷನ್ ಡೈರೆಕ್ಟ್ರು ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ. ನಮ್ಮ ದೋಸ್ತಪ್ಪ ನವೀನಂದು ಇದ್ರದಾಗ ಒಂದು ಸಣ್ಣ ರೋಲ್ ಮಾಡಿದ್ದ ಒಂದು ಸೀನು ಅಷ್ಟೇ. ಅಲ್ಲಿಂದ ಅದೇನು ಗುಲ್ಟುದು ಏನು ಎವಲ್ಯೂಷನ್ ಆಗಿತ್ತಲ್ಲ, ಖಾಲಿ ಥಿಯೇಟ್ರಿಂದ ಹೌಸ್ಫುಲ್ ಥಿಯೇಟ್ರಾಗ 50 ದಿನದ್ದು ಆ ಜರ್ನಿಯಿಂದ ಮತ್ತು ನಮ್ಮ ಹೊಂದಿಸಿ ಬರೆಯಿರಿ ಏನು OTTನಲ್ಲಿ ಏನು ನಂಬರ್ಸ್ ಬಂತಲ್ಲ, ಇಟ್ ಈಸ್ ಹ್ಯೂಜ್. 2023ದು ಹೈಯೆಸ್ಟ್ ಸ್ಟ್ರೀಮ್ಡ್ ಕನ್ನಡ ಸಿನಿಮಾ ಹೊಂದಿಸಿ ಬರೆಯಿರಿ. ಆ ಸಿನಿಮಾ ಏನದು ಕೊಡ್ತಲ್ಲ, ಅದಾದಮೇಲೆ ನೋಡಿದವರು ಥಿಯೇಟರ್ನಾಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್, ಅಂದರೆ ಒಂದು ಲೆವೆಲಿಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಫುಟ್ಫಾಲು. ಎಸ್ಪೆಷಲಿ ವೀರೇಶಲ್ಲಿ ಮೈಸೂರು ಲಾಸ್ಟ್ ತನಕನೂ ನಮಗೆ ಆಲ್ಮೋಸ್ಟ್ ಚೆನ್ನಾಗಿ ಕೆಪಾಸಿಟಿನಲ್ಲೇ ರನ್ ಆಯಿತು ಮೈಸೂರಲ್ಲಿ. ಎವ್ರಿ ವೀಕು ಹೊಸ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋನೆ, ಎಸ್ಪೆಷಲಿ 10ರಿಂದ 12 ಸಿನಿಮಾ ವೀಕ್ಲಿ ರಿಲೀಸ್ ಆಗ್ತಾಯಿದೆ. ಅವಾಗ ಏನಾಗ್ತಾಯಿದೆ, ಅಕಾರ್ಡಿಂಗ್ ಟು ಏನಂತಾರೆ ಚೇಂಬರ್ ರೂಲ್ ಪ್ರಕಾರ ಆಗಲಿ, ಎಲ್ಲ ಸಿನಿಮಾಗಳಿಗೂ ಅವರು ಶೋಸ್ಗಳು ಕೊಡಬೇಕು ಪ್ರತಿ ಊರಲ್ಲಿ, ಪ್ರತಿ ಸೆಂಟರ್ಗಳಲ್ಲಿ. ಬಟ್ ಮೈಸೂರು ಚೆನ್ನಾಗಿ ವರ್ಕ್ ಆಯಿತು ನೋಡಿದವ್ರು ಏನಂತಾರೆ ಎಸ್ಪೆಷಲಿ. ಆ್ಯಂಡ್ ವೀರೇಶು ಮುಂದಿನ ದಿನಗಳಲ್ಲಿ ನವೀನಣ್ಣಗೆ ನೆಕ್ಸ್ಟ್ ಲೆವೆಲ್ ಫುಟ್ಫಾಲ್ ಕೊಡೋ ಥಿಯೇಟರ್ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಮ್ಮ ನಾರ್ತ್ ಕರ್ನಾಟಕದ್ದು ಆಲ್ಮೋಸ್ಟ್ ಆಲ್ ಎವ್ರಿಬಡಿ ದೇ ಸೆಲೆಬ್ರೇಟೆಡ್ ಇನ್ ಥಿಯೇಟರ್ಸ್ ನೋಡಿದವರಿಗೆ. ಫಸ್ಟ್ ಆಫ್ ಆಲ್ ಪ್ರೆಸೆಂಟ್ ಮೀಡಿಯಾ, ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ನಾವು ಇಷ್ಟು ದೂರ ಬಂದಿದ್ದೀವಿ. ಈ ಸಕ್ಸಸ್ ಮೀಟಲ್ಲಿ ನಿಮಗೂ ಒಂದು ದೊಡ್ಡ ಇದು ಇದೆ, ನಿಮಗೂ ಒಂದು ದೊಡ್ಡ ಶೇರ್ ಇದೆ. ಏನಕ್ಕಂದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ದೂರ ರೀಚ್ ಆಗಿರೋದು. ಆ್ಯಂಡ್ ನಾಗೇಶ್ ಸರ್ ಪ್ರೊಡ್ಯೂಸರ್, ಅವರು ಅಪೂರ್ವ ಮೇಡಮ್ ಹೇಳಿರೋ ಥರ ಇಟ್ಸ್ ನಾಟ್ ಜಸ್ಟ್ ಎ ಪ್ರೊಡ್ಯೂಸರ್. ಅವರು ಸ್ಪಾಟಲ್ಲಿ ಬಂದು ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡ್ತಿದ್ರು. ನಾಟ್ ಜಸ್ಟ್ ಆರ್ಟ್ ಡಿಪಾರ್ಟ್ಮೆಂಟ್, ಇನ್ನೂ ಬೇರೆ ಏನೇನಿದೆ ಎಲ್ಲದರಲ್ಲೂ ಬಂದು ಒಂದು ಕ್ಯೂರಿಯಾಸಿಟಿಯಿಂದ ಇದು ಹೆಂಗೆ ನಡೆಯೋದು ಅಂತ ಒಂದು ಇದರಿಂದ ಸಪೋರ್ಟ್ ಮಾಡ್ತಿದ್ರು. ನವೀನ್ ಸರ್ ಹೇಳಿರೋ ಥರ ಥಿಯೇಟ್ರ್ ವಿಸಿಟ್ ಮಾಡೋದು ಸರಿ, ಎಲ್ಲ ನಮ್ಮ ಜೊತೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗ ಓಡಾಡ್ತಾಯಿದ್ರು ಜೊತೆಗೆ. ಆ್ಯಂಡ್ ಕುಲ್ದೀಪ್ ಸರ್, ನೀವು ನೋಡಿರ್ತೀರ ಇವ್ರ ವಿಷನ್ ಹೆಂಗೈತೆ ಅಂತ. ನಾನು ವರ್ಕ್ ಮಾಡಿರೋ ಡೈರೆಕ್ಟ್ರಲ್ಲಿ ಒನ್ ಆಫ್ ದ ಮೋಸ್ಟ್ ಸೆನ್ಸಿಬಲ್ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆ್ಯಂಡ್ ಇವ್ರದ್ದು ಯೂಶ್ವಲಿ ಫಿಲ್ಮ್ ಮೇಕಿಂಗಲ್ಲಿ ಪ್ರೀ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವರು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋ ಡೈರೆಕ್ಟ್ರಲ್ಲಿ ಇವರೊಬ್ಬರು. ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ಇವಾಗ ಮಲ್ಲಣ್ಣ ಅಂತ ಒಂದು ಪೋರ್ಷನ್ ಬಂದಿತ್ತು. ಆ ಪೋರ್ಷನಲ್ಲಿ ಅವ್ನು ಕುರಿ ಜೊತೆ ಓಡಾಡಬೇಕು, ನಾಯಿ ಜೊತೆ ಓಡಾಡಬೇಕು. ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೂ ಕುರಿನೂ ನಾಯಿನೂ ಫಾಲೋ ಮಾಡಬೇಕು. ನಾವೇನೇ ಟ್ರೈನ್ಡ್ ಇದು ಮಾಡಿದ್ರು ನಮಗೆ ಶೂಟ್ ಮಾಡುವಾಗ ಅದು ಸಪೋರ್ಟ್ ಮಾಡಲ್ಲ. ಸೊ ಇವರು ಒಂದು ಪ್ರೀ ಪ್ರೊಡಕ್ಷನ್ ಒಂದು ಐಡಿಯಾ ಮಾಡಿದರು. ಈ ಥರ ಅವ್ನಿಗೆ 6 months ಮುಂಚೆನೇ ಒಂದು ಕುರಿ ನಾಯಿ ಕೊಟ್ಬಿಡೋಣ, ಅವನೇ ಬೆಳೆಸ್ಲಿ ಅದನ್ನ. ಅದು ಬೆಳೆದಿದ್ದಾಗ ಅವ್ನ ಮಾತು ಕೇಳುತ್ತೆ. ಆ್ಯಂಡ್ ಸ್ಪಾಟಲ್ಲಿ ಬಂದರೆ ಅದೇನು ಪ್ರಾಬ್ಲಮ್ ಇಲ್ಲದೆ ನಮಗೆ ಇದು ಮಾಡಿತ್ತು, ತುಂಬ ಸಪೋರ್ಟ್ ಆಗಿತ್ತು ಆ್ಯಕ್ಚುಲಿ. ಈ ಥರ ಒಂದು ವಿಷನ್ ಇದೆ. ಸೊ ನೀವು ಇನ್ನೂ ತುಂಬ ಮೂವೀಸ್ ಮಾಡಬೇಕು. ಆ್ಯಂಡ್ ನವೀನ್ ಸರ್, ಕೆಲವು ಪೋರ್ಷನ್ಸಲ್ಲಿ ನಾವು ಸ್ಪಾಟ್ಗೆ ಹೋಗಿ ವಿಶ್ ಮಾಡೋಕ್ಕೂ ನಮ್ಗೆ ಆಗ್ತಿರ್ಲಿಲ್ಲ. ಅವ್ರು ಯಾರ ಹತ್ರ ಮಾತಾಡ್ತಿರಲಿಲ್ಲ. ನನಗೆ ಏನಕ್ಕೆ ಮಾತಾಡ್ತಿರಲಿಲ್ಲ ಅಂದರೆ ಡೈರೆಕ್ಟ್ರಾಗಿ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರು ಈ ಥರ ಕ್ಯಾರೆಕ್ಟರ್ ಮೂಡಿಂದ ಆಚೆ ಬರಬಾರ್ದಂತ. ಫಾರ್ ಡೇಸ್ ಅವರು ಹಂಗೆ ಇದ್ರು, ಸ್ಮೈಲ್ ಮಾಡಲ್ಲ, ಏನಿಲ್ಲ. ನಾನು ಆಮೇಲೆ ಶೂಟಿಂಗ್ ಮುಗಿದ ಮೇಲೆ ಅವ್ರ ಹತ್ರ ಮಾತಾಡಿದ್ದು, ಸ್ಪಾಟಲ್ಲಿ ಇದ್ರೂ ಮಾತಾಡೋಕ್ಕಾಗಲಿಲ್ಲ. ಸೊ ಆ ಥರ ಒಂದು ಡೆಡಿಕೇಶನ್, ನಿಮ್ಗೆ ಗೊತ್ತಿರುತ್ತೆ ಅವ್ರ ಡೆಡಿಕೇಶನ್ ಹೆಂಗಿತ್ತು ಅಂತ. ಆ್ಯಂಡ್ ಅಪೂರ್ವ ಮೇಡಮ್, ನಾವು ಕೆಲವು ಡೇಸಲ್ಲಿ ಹೆಂಗಿತ್ತಂದರೆ ಸಿಂಗಲ್ ಶಾಟ್ ಮಾಡೋದಕ್ಕೆ ಸನ್ಲೈಟ್ ಮಿಸ್ ಮಾಡಬಾರ್ದು ಅಂತ, ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಮಿಸ್ ಮಾಡಬಾರ್ದು ಅಂತ ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ. 2 ಗಂಟೆ ಪ್ಯಾಕಪ್ ಆಗಿ ಮತ್ತೆ ಒಂದು 2 hours ಮತ್ತೆ ನಾವು ಅಸೆಂಬಲ್ ಆಗಬೇಕಾಗಿತ್ತು. ಶಿ ವಾಸ್ ದೇರ್ ವಿತ್ ಮೇಕಪ್ ಆನ್ ಟೈಮ್ ಇದ್ದು ನಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾಟ್ ಜಸ್ಟ್ ಆರ್, ಇದರಲ್ಲಿ ಮಾಡಿರೋ ಸುಮಾರು ಆ್ಯಕ್ಟರ್ಸ್ ನಮಗೆ ಈ ಥರ ಸಪೋರ್ಟ್ ಮಾಡಿದರು. ನಮ್ಮ ಟೀಮಲ್ಲಿ ಸಾಲೋಮೋನ್ ಆ್ಯಂಡ್ ಮಂಜಾ ಅವರು ತುಂಬ ನನಗೆ ದೊಡ್ಡ ಸಪೋರ್ಟ್ ಆ್ಯಕ್ಚುಲಿ. ಅವರಿಲ್ಲ ಅಂದರೆ ನಾನು ಇದು ಪುಲ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ಆ್ಯಂಡ್ ಮೈ ಕಲರಿಸ್ಟ್ ರಾಜೇಶ್ ಸರ್. ಆ್ಯಂಡ್ ಡೈರೆಕ್ಷನ್ ಟೀಮಲ್ಲಿ ಸಾಯಿ, ಕೌಶಿಕ್, ಪ್ರಜ್ವಲ್ ಸರ್, ರಾಜೇಶ್ ಸರ್ ಆ್ಯಂಡ್ ಫ್ಯೂ ಮೋರ್, ಧನು ಸರ್ ಎಲ್ಲ. ಇವರೆಲ್ಲ ನಾಟ್ ಜಸ್ಟ್ ಇದು ಮಾಡಿಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಸ್ಪೆಸಿಫಿಕಾಗಿ ಡೈರೆಕ್ಷನ್ಗೆ ಏನು ಹೆಲ್ಪ್ ಮಾಡಬೇಕು ಅದು ಮಾಡಿಲ್ಲ. ಅದು ಬಿಟ್ಟು ಇನ್ನೂ ಸುಮಾರು ಮಾಡಿದರು ಅವರು. ಸೊ ಅದೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ್ಯಂಡ್ ಸೊ ಅದೇ ಎಲ್ಲರಿಗೂ ಈ ಸಕ್ಸಸ್ ಮೀಟ್ ಬಂದು ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕಿಂತ ನನಗೆ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ ದ ಮೀಡಿಯಾ. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿನ ಇಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿ ಕೊಟ್ಟಿದ್ದಕ್ಕೆ. ಈ ದಿನ ನಾವು ಸಕ್ಸಸ್ ಏನು ಸೆಲೆಬ್ರೇಟ್ ಮಾಡ್ತಾಯಿದ್ದೀರೋ ಅದಕ್ಕೆ ಒಂದು ಪಾರ್ಟ್ ಬಂದ್ಬಿಟ್ಟು ಮೀಡಿಯಾ. ನಿಮ್ಮ ಸಪೋರ್ಟ್ ಇಲ್ಲದೆ ಇಷ್ಟು ಜನಕ್ಕೆ ರೀಚ್ ಆಗುತ್ತಂತ ಯಾರೂ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದ್ರಿಗೆ ನಮಗೆ ಸಹಾಯ ಮಾಡಿದ ಹರೀಶ್ ಅವ್ರಿಗೆ ಸರ್ ಥ್ಯಾಂಕ್ ಯು ಸರ್. ಇದು ಮಾರ್ಕೆಟಿಂಗ್ ಆಯಿತು. ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾದಲ್ಲಿ ಫಸ್ಟು ನನಗೆ ಪರಿಚಯ ಆದಂಥ ನಮ್ಮ ಡೈರೆಕ್ಟ್ರು. ಆ್ಯಕ್ಚುಲಿ ಇದು 3rd ಪ್ರೆಸ್ ಮೀಟ್ ನಮ್ಮದು. ಇಲ್ಲೂ ಮಾತಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡ್ತಾಯಿದ್ದೀನಿ ನಿಮಗೋಸ್ಕರ. ಯಾಕಂದ್ರೆ ನಾನು ಇವರೆಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನ ನೆಕ್ಸ್ಟ್ ಈ ಥರ ಆಪರ್ಚುನಿಟಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಸಿಕ್ಕಿರೋ ಒಂದು ಕೊನೆಯ ಆಪರ್ಚುನಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂತ ಮಾತಾಡ್ತಾಯಿದ್ದೀನಿ. ನೀವು ಕೇಳೋಕ್ಕೆ ಮುಂಚೆ ಮಾತಾಡ್ತಾಯಿದ್ದೀನಿ. ಇಲ್ಲ ಸರ್, ಇದು ಕೊನೆ. ಈ ಸಿನಿಮಾಗೆ ಇದು ಕೊನೆ ಪ್ರೆಸ್ ಮೀಟು. ಅದು ಇನ್ನೊಂದು ಮೂವಿಗೆ, ಇದು ನಮ್ಮ ನೋಡಿದವರು ಏನಂತಾರೆ ಮೂವಿಗೆ. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಟರ್. ಅಂದರೆ ಡೈರೆಕ್ಟರ್ ಅಂತ ಹೇಳೋದು ನನ್ನ ಸ್ನೇಹಿತ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟು ನಮ್ಮ ಹೀರೋಯಿನ್ನು. ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇವರು ಆ್ಯಕ್ಚುಲಿ ಹೀರೋಯಿನ್ ಥರ ಇದ್ದಿಲ್ಲ. ಆ ಥರ ಇದ್ದಿದ್ದು ನಾನು ಸಿನಿಮಾ ಕಂಪ್ಲೀಟ್ ಮಾಡ್ತಿದ್ದಿಲ್ಲೇನೋ. ಸೊ ಇವರೆಲ್ಲ ಥರ ನಾವು ಕೊಡೋಂಥ ಫೆಸಿಲಿಟೀಸ್ಗೆ ಹೊಂದ್ಕೊಂಡು ಒಂದು ಇಂಡಿಪೆಂಡೆಂಟು ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಮಾಡಬೇಕಂತ ನಿಂತ್ಕೊಂಡ್ರು ಇಬ್ಬರೂ. ಅದು ಇನ್ ಟರ್ಮ್ಸ್ ಆಫ್ ಅಕಾಮಿಡೇಷನ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ನಮ್ಗೆ ಇದೇ ರೀತಿ ಬೇಕು, ಹಿಂಗೆ ಇರಬೇಕು ಅಂತ ಏನೂ ಒಂದು ದಿನ ನಮಗೆ ಆ ಬರ್ಡನ್ ಅನಿಸಿಲ್ಲ. ಸೊ ಎಲ್ಲ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು ಇಬ್ಬರೂ ಆಸ್ ಆ್ಯಕ್ಟರ್ಸ್. ಯಾಕಂದ್ರೆ ನವೀನ್ ಸರ್ ಮತ್ತು ಅವರು ಇದು ಫಸ್ಟ್ನೇ ಫಿಲಮ್ ಅಲ್ಲ, ಇದು 4-5 ಫಿಲಮ್ ಮಾಡಿದರು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಅವರೇನೋ ಈ ಥರ ಮಾಡ್ಬೋದೇನೋ ಅಂತ. ಸೊ ನಮಗೆಲ್ಲೂ ಆ ಥರ ಬರ್ಡನ್ ಅನಿಸಿಲ್ಲ. ಸೊ ಅದಕ್ಕೆ ಈ ಫಿಲಮ್ ಕಂಪ್ಲೀಟ್ ಆಗಿ ಮೇನ್ ಕಾರಣ ಇವರು. ಅಂದರೆ ಏನು ತೊಂದರೆ ಇಲ್ದಿರ, ಬಜೆಟ್ ಆಗಲಿ ಏನೇ ಆಗಿರಲಿ ಏನೂ ತೊಂದರೆ ಇಲ್ಲ, ಮುಗಿಸ್ಕೊಡೋಕ್ಕೆ ಇವರೊಂದು ಸಹಾಯ. ಸೊ ನಮ್ಮ DOP ಸರ್ ಎಸ್ಪೆಷಲಿ ಈ ಟೀಮ್ಗೆ ನಾನು ಹೇಳೇಬೇಕು ಥ್ಯಾಂಕ್ಸು. ಇವರು 3 ಇದ್ದಾರೆ, ಒಂದು ಅಶ್ವಿನು, ಮುಂಜಾ, ಸೊಲೋಮನ್. ಆ್ಯಕ್ಚುಲಿ ಏನಾಗ್ಬಿಟ್ಟಿದ್ದಂತೆ, ನಾನು ಗೋಕರ್ಣ ಶೂಟ್ಗೆ ಹೋದಲ್ಲಿ ಫ್ಯಾಮ್ಲಿ ಥರ ಆಗ್ಬಿಟ್ಟಿದ್ರು ಇವ್ರು 3. ನಾನು ಗೋಕರ್ಣ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಏನೋ ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡೆ ಅಂತ ಅಷ್ಟು ನನಗೆ ಇವರು ಹೊಂದ್ಕೊಂಬಿಟ್ಟಿದ್ರು. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ AD ಟೀಮು, ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ಸು, ಅವರು ಆ್ಯಕ್ಚುಲಿ ಫಿಲಮ್ ಮಾತ್ರ ಅಲ್ಲ, ಫಿಲಮ್ ಆದಮೇಲೆ ಥಿಯೇಟ್ರ್ ರನ್ ಆಗಬೇಕಂದ್ರೂ ಕೂಡ ನಮ್ಮ ಜೊತೆ ಓಡಾಡಿ ಪೋಸ್ಟರು ಡಿಸೈನಿಂಗ್ ಆಗಿರಲಿ, ಪ್ರತಿಯೊಂದು ಇದರಲ್ಲಿ ವೀಡಿಯೋಸ್ ಕಲೆಕ್ಟ್ ಮಾಡೋದಾಗಿರಲಿ ಎಲ್ಲರಿಗೂ ಹೆಲ್ಪ್ ಮಾಡಿದಂಥ ನಮ್ಮ AD ಟೀಮ್ ಕೌಶಿಕ್, ಗನಿ, ಸಾಯಿ. ಸೊ ಇವ್ರ 3 ಸ್ಪೆಷಲ್ ಥ್ಯಾಂಕ್ಸ್ ಟು ದಮ್. ಮತ್ತು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಟ್ರ್ಯಾಕ್ ಕಂಟ್ರೋಲಿ ಕುಮಾರಣ್ಣ ಟೀಮು, ಲೈಟ್ಸು ಲೋಕೇಶ್ ಅವರು, ಮತ್ತು ನಮ್ಮ ಡಬ್ಬಿಂಗ್ ಇಂಜಿನಿಯರು ರಾಕೇಶ್ ಅವರು, ಮತ್ತು ನಮ್ಮ ಲೂಪ್ ಸ್ಟುಡಿಯೋಸ್ ಅವ್ರನ್ನೂ ಥ್ಯಾಂಕ್ಸ್ ಹೇಳಬೇಕು. ಸುರಾಗ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸು. ಅಂದರೆ ಸಿನಿಮಾ ಮಾಡಿ ಮುಗಿದ್ಮೇಲೆ ಅವ್ರು ಪರಿಚಯ ಆಗಿದ್ದು ನನಗೆ, ಸುರಾಗ್ ಅವ್ರು ಪರಿಚಯ ಆಗಿದ್ದು. ಸೊ ಸಿನಿಮಾಗೆ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಅವರು, ಬೂಸ್ಟ್ ಮಾಡಿದ್ದು ನನಗೆ. ಇಲ್ಲ ಸರ್, ನಿಮ್ಮಂಥವ್ರು ಹೊಸಬರು ಸಿನಿಮಾದಲ್ಲಿ ಉಳಿಬೇಕು, ನೀವು ಒಂದೇ ಸಿನಿಮಾಕ್ಕೆ ಎಂಡ್ ಆಗಬಾರ್ದು, ನಿನ್ನ ಮುಂದೆ ಹೋಗ್ಬೇಕಂತ ಸುಮಾರು ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿ ಇವಾಗ ಮುಂದೆ ಬರ್ತೀನಿ. ಮಲಯಾಳಂ ಡಬ್ಬಿಂಗ್ದಾಗಲಿ ಇವೆಲ್ಲದಕ್ಕೂ ಅವರು ಒಂದು ಪಾಸಿಟಿವ್ ವೈಬ್ ನಮಗೆ. ಅವ್ರು ಇದ್ದಾರೆ ಅನ್ನೋ ಧೈರ್ಯದಿಂದ ನಾವು ತುಂಬ ದೂರ ಹೋಗಿದ್ದೀರಿ. ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೂ ಹೋಗ್ತಾ ಇರೋದು ಸುರಾಗ್ ಅನ್ನೋ ಒಂದು ಹೆಸರಿಂದ. ಅಂದರೆ ಆ ಧೈರ್ಯ ಅವ್ರು, ನಾನು ಇದ್ದೀನಿ ಸರ್, ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಮ ಅಂತ ಹೊಸ ಪ್ರೊಡ್ಯೂಸರ್ಸ್ ಇರಬೇಕು, ನೆಕ್ಸ್ಟ್ ಫಿಲಮ್ ನಮ್ಮ ಜೊತೆ ಮಾಡಬೇಕು, ಈ ಥರ ಒಂದು ಧೈರ್ಯ ತುಂಬಿ ಆದಷ್ಟು ಅವ್ರ ಕೈಯಿಂದ ಏನಾಗುತ್ತೋ ಅದು ಹೆಲ್ಪ್ ಮಾಡ್ತಾ ಇದ್ದಾರೆ ಸುರಾಗ್ ಅವರು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಸಾಧು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಒಂದು ಸೆನ್ಸರ್ ಆಗಿದ್ದು ಜನವರಿ 8ನೇ ತಾರೀಕು ಏನೋ ಇಲ್ಲ, ಜನವರಿ 8ಕ್ಕೆ ಏನೋ ಸೆನ್ಸರ್ ಆಗಿದ್ದು ನಾವು. ಪ್ರೀವಿಯಸ್ ಇಯರ್ 2024 ಸೆನ್ಸರ್ ಆಗಿರೋ ಸಿನಿಮಾಗಳು 25 ಫೆಸ್ಟಿವಲ್ಸಿಗೆ ಬರುತ್ತೆ, ಸರ್ಕಾರಿ ಫೆಸ್ಟಿವಲ್ಸ್ ಹೇಳ್ತಾರೆ. ಲೈಕ್ ಬಿಫೀಸ್ ಇರಲಿ ಅಥವಾ ಇಫೀಸ್ ಇರಲಿ, ಮಾಮಿ ಇರಲಿ, ಇವಕ್ಕೆ ನಾವು ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಇವಾಗ ಜುಲೈಯಿಂದ ಓಪನ್ ಆಗುತ್ತೆ, ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಕಲೆಕ್ಷನ್ನ ಅಥವಾ ಫೆಸ್ಟಿವಲ್ಸ್ ಅಬ್ರೋಡ್ ಆಗಿದೆ ಆಲ್ರೆಡಿ. ನಮಗೆ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಯಿತು, ಚೆನ್ನಾಗಿ ಹೋಯಿತು. ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನಲ್ಲಿ ರಿಲೀಸ್ ಆಯಿತು, ಹತ್ತತ್ರ 1 ವಾರ ಓಡಿತು, ಅಲ್ಲಿ ಚೆನ್ನಾಗೇ ಹೋಯಿತು. ಅಲ್ಲಿನ ಕನ್ನಡ ಸಂಘಗಳು ಅವರೆಲ್ಲ ಬಂದು ನೋಡಿದರು. ಆಮೇಲೆ ಬೇರೆ ಸಿಟೀಸ್ ಪ್ಲ್ಯಾನ್ ಇದೆ, ಹೋಪ್ಫುಲಿ ಇನ್ ದ ಕಮಿಂಗ್ ಡೇಸ್ ಆಗ್ಬೋದು ಸರ್, ಆಗ್ತಾ ಇದೆ. ಏಪ್ರಿಲ್ ಮೇನಲ್ಲಿ ಅನೌನ್ಸ್ಮೆಂಟ್ ಅಂದ್ಕೊಂಡಿದ್ದೀವಿ. ಬರ್ತೀನಿ ನಿಮ್ಮ ಹತ್ರನೇ, ಇನ್ನೆಲ್ಗೆ ಹೋಗಲಿ, ಇಲ್ಲೇ ಅನೌನ್ಸ್ ಮಾಡ್ತೀವಿ ಮತ್ತೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದು ತೆಲುಗು ಮತ್ತು ತಮಿಳ್ ಸರ್ ತೆಲುಗಲ್ಲಿ ಹಾಗೆ ಅಪ್ರೋಚ್ ಆಗಿದೆ. ಸೊ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾತಾಡ್ತಾ ಇದ್ದೀರಿ, ನಾವೇ ಡಬ್ ಮಾಡ್ಕೊಡೋದ ಇಲ್ಲ ಅವರೇ ಮಾಡ್ಕೊಂತಾರ ಹಾಗೆ ಅದಾಗಿದೆ. ಮತ್ತು ಮಲಯಾಳಂ ನಾವೇ ಡಬ್ ಮಾಡ್ಕೊಡ್ತಾ ಇದ್ದೀರಿ, ತಮಿಳಿಲ್ಲ ಸರ್. ಸದ್ಯಕ್ಕೆ ಎರಡಾಗಿದೆ, ಎಲ್ಲ ಆಗಿದೆ ಅಂತ ಹೇಳಲ್ಲ, ಆಗಿರೋದು ಮಾತ್ರ ಹೇಳೋಣ. ಸರ್ ತೆಲುಗು ಮತ್ತು ಮಲಯಾಳಮು ಬರುತ್ತೆ ಸರ್, ಅತಿ ಶೀಘ್ರದಲ್ಲೇ ಬರುತ್ತೆ. ಥ್ಯಾಂಕ್ ಯು. ಹಾಂ ಸರ್, ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ಸರ್. ಅದು ನಿಮ್ಮಲ್ಲಿ ಶೇರ್ ಮಾಡ್ಕೊಬೇಕಾಯಿತು. 1 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ, ಪ್ಲಸ್ 90+ ಶೋಸು ಫುಲ್ ಹೌಸ್ ಆಗಿದೆ ನಮ್ಮ ಕೊಟ್ಟಿರೋ ಇದರಲ್ಲಿ. ಮತ್ತು 4th ವೀಕಲ್ಲಿ 4 ಸ್ಕ್ರೀನ್ಸಲ್ಲಿ 2 ಸ್ಕ್ರೀನ್ ಲಾಸ್ಟ್ ಡೇ ಕೂಡ ಫುಲ್ ಹೌಸ್ ಆಗಿದೆ. ಸೊ 4th ವೀಕು ಏನಂದರೆ ಸರ್ ನಿಮಗೆ ಗೊತ್ತಿದೆ 48 ಫಿಲಮ್ ರಿಲೀಸ್ ಆಗಿದೆ ಫೆಬ್ರವರಿ ಮಂತಲ್ಲಿ. ಸೊ ಅದೊಂದೇ ಒಂದು ಕಾರಣ ಅನಿಸುತ್ತೆ, ನಮ್ಮ ಸಿನಿಮಾ ಇನ್ನೂ ಮುಂದುವರೆದಿಲ್ಲ ಕಾರಣ ಅದೊಂದೇ. ಜನ ಬರ್ತಾಯಿಲ್ಲ ಅಂತಲ್ಲ, ಎಲ್ಲರಿಗೂ ಇದು ಕೊಡಬೇಕು, ಅಂದರೆ ಆಪರ್ಚುನಿಟಿ ಕೊಡಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಿನಿಮಾ ಇಲ್ಲಿಗೆ ಸ್ಥಗಿತ ಆಗಿದೆ ಈ ವಾರಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಈ ಫ್ರೈಡೆಯಿಂದ ಸ್ಟಾರ್ಟ್ ಆಗ್ಬೋದು ತಿರ್ಗಾ ಮತ್ತೆ. ಹೌದು ಸರ್, ಹೌದು, ಖಂಡಿತ. ಒಂದು ಕ್ಲೋಸಿಂಗ್ ಕಾಮೆಂಟ್ಸ್, ಒಂದೇ ಒಂದು ತುಂಬ ವಿನಮ್ರವಾಗಿ ಹೇಳ್ತೀನಿ, ಇದನ್ನು ಅನ್ಯಥಾ ಭಾವಿಸ್ಬೇಡಿ. ಈ ಸಿನಿಮಾ ಶುಕ್ರವಾರ ಬಿಡುಗಡೆ ಆಗೋದಕ್ಕೆ 2-3 ದಿನ ಹಿಂದೆ ತನಕನೂ ಸಾಕಷ್ಟು ಜನ ಕೇಳೋರು, ಯಾಕೆ ಈ ರೀತಿ ಸಿನಿಮಾ ಮಾಡ್ತಿದ್ರ, ಟ್ರೈಲರ್ ನೋಡ್ತಾ ಇದ್ದೀವಿ ಅಥವಾ ಎಲ್ಲ ನೋಡ್ತಾ ಇದ್ದೀವಿ, ಕಮರ್ಷಿಯಲ್ ಸಿನಿಮಾ ಮಾಡಿ, ಕಮರ್ಷಿಯಲ್ ಸಿನಿಮಾ ಇದು ಕಮರ್ಷಿಯಲ್ ಇಲ್ವಲ್ಲ, ಹೆಂಗೆ ಹೋಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರು. ಆವಾಗಲೂ ವಿನಮ್ರವಾಗೇ ನಂದೊಂದು ಇದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಇಲ್ಲ ಇದು ಕಮರ್ಷಿಯಲ್ ಸಿನಿಮಾನೇ ಅಂತ ತಿಳ್ಸೋಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ. ದುಡ್ಡು ಮಾಡೋ ಸಿನಿಮಾ ಕಮರ್ಷಿಯಲು, ಜನ ಬಂದು ನೋಡಿದ್ರೆ ದುಡ್ಡಾಗುತ್ತೆ, ಏನು ಫೈಟ್ ಇಲ್ಲ ಯಾಕೆ ನೋಡ್ತಾರೆ, ಐಟಮ್ ಸಾಂಗ್ ಇಲ್ಲ ಯಾಕೆ ನೋಡ್ತಾರೆ ಅಂತ ಕೇಳೋರು. ಇವಾಗ ಅದು ಯಾವುದೋ ಎಲ್ಲರ ಪುಣ್ಯದ ಫಲ, ಸ್ವಲ್ಪ ದೂರ ಬಂದಿದ್ದೀವಿ. ಅಗೇನ್ ತುಂಬ ವಿನಮ್ರವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಇದರಿಂದ ಹೇಳ್ತಾ ಇಲ್ಲ, ಗರ್ವದಿಂದ ಹೇಳ್ತಾ ಇಲ್ಲ, ಸ್ವಲ್ಪ ದೂರ ಬಂದಿದ್ದೀವಿ. ದಯವಿಟ್ಟು ಸಾಧ್ಯ ಆದರೆ ಈ ಥರ ಸದಭಿರುಚಿಯ ಸಿನಿಮಾ ಅಥವಾ ಫೈಟ್ ಇಲ್ದಲೇನು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ, ನಾವು ಸಾಕಷ್ಟು ಕಾಲ ನೋಡ್ಕೊಂಡು ಬಂದಿದ್ದೀವಿ. ಬೇರೆ ಬರಹಗಾರರಿಗೆ ಅಥವಾ ಬೇರೆ ನಿರ್ದೇಶಕರಿಗೆ ಆ ಥರ ಒಂದು ಡಿಸ್ಕರೇಜ್ ಮಾಡಬೇಡಿ ಸಾಧ್ಯ ಆದರೆ. ಎಲ್ರಿಗೂ ಇಂಡಸ್ಟ್ರಿಯವರೇ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಸ್ನೇಹಿತರು ಕೇಳಿರೋದು ಇದೆ. ಏನು ಇದು ಇಡೀ ಟ್ರೈಲಲ್ಲಿ ಎಲ್ಲೂ ಒಬ್ರಿಗೂ ಯಾರೋ ಇವ್ರಿಗೊಬ್ರಿಗೆ ಒಂದು ಹುಡುಗಿ ಹೊಡಿಯೋದು ಬಿಟ್ಟರೆ ಫೈಟ್ ಆಗಲಿಲ್ಲಲ್ಲ, ಐಟಮ್ ಸಾಂಗ್ ಬರಲಿಲ್ಲಲ್ಲ, ಇದು ಹೆಂಗೆ ಹೋಗುತ್ತೆ, ನನಗಿಷ್ಟ ಆಯಿತು ಬಟ್ ಬೇರೆಯವ್ರು ನೋಡ್ತಾರಾ ಅನ್ನೋದನ್ನೇ ಕೇಳ್ತಾಯಿದ್ರು. ಕಮರ್ಷಿಯಲ್ ಸಿನಿಮಾ ಅನ್ನೋ ಡೆಫಿನೇಷನ್ ಬಂದು ದುಡ್ಡು ಮಾಡೋದು ಕಮರ್ಷಿಯಲ್ಲು, ಜನ ಬಂದು ನೋಡಿದ್ರೆ ದುಡ್ಡು, ಇದು ನನಗೆ ಇರೋ ಒಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗು. ದಯವಿಟ್ಟು ಬೇರೆ ಬರಹಗಾರರಿಗೆ ಬೇರೆ ನಿರ್ದೇಶಕರಿಗೆ ಕಮರ್ಷಿಯಲ್ ಅಂದರೆ ಫೈಟು ಐಟಮ್ ಅಂತ ಚೌಕಟ್ಟನ್ನ ಕಟ್ಕೊಡ್ಬೇಡಿ, ಅವ್ರು ಪಾಪ ಯೋಚನೆ ಮಾಡೋದಕ್ಕೆ ಬಿಡಿ ಅಂತ ಒಂದು ಚಿಕ್ಕ ಮನವಿ. ಅಗೇನ್ ಗರ್ವದಲ್ಲಿ ಮಾತಾಡ್ತಿಲ್ಲ, ತುಂಬ ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.